ನಮಸ್ಕಾರ. ಇವತ್ ನಾವು ಮಾತಾಡ್ತಿರೋದು ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡ ಸಿನಿಮಾ ಎಕ್ಕ ಬಗ್ಗೆ. ಹೌದು. ಆ, ಇದರ ಬಗ್ಗೆ ಈಗಾಗಲೇ ಒಂದಷ್ಟು ಚರ್ಚೆ ಶುರುವಾಗಿದೆ. ನಮ್ಮತ್ರ ಕೆಲವು ಆರಂಭಿಕ ವಿಮರ್ಶೆಗಳು, ಪ್ರೇಕ್ಷಕರ ಮೊದಲ ಅನಿಸಿಕೆಗಳು ಇವೆ. ಸರಿ. ಆ, ಎಕ್ಕ ಪ್ರೇಕ್ಷಕ ಮತ್ತು ವಿಮರ್ಶಕರ ನೋಟ ಮೂಲದಿಂದ ಇದರ ಆಧಾರದ ಮೇಲೆ ಈ ಚಿತ್ರದ ಫಸ್ಟ್ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. ಖಂಡಿತ. ಅಂದ್ರೆ ಇದರ ಸುತ್ತ ಏನು ಮಾತುಕತೆ ನಡೀತಿದೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸರಿ, ಶುರು ಮಾಡೋಣವೇ? ಖಂಡಿತ. ಈ ಸಿನಿಮಾ ಜುಲೈ 18, 2025ಕ್ಕೆ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ಅಲ್ವಾ? ಹೌದು. ಸೊ ಈಗಷ್ಟೇ ಬರ್ತಾ ಇರೋ ಫೀಡ್ಬ್ಯಾಕ್ ಅನ್ನ ಒಟ್ಟು ಸೇರಿಸಿ ಹ್ಮ್. ಒಂದು ಪ್ರಾಥಮಿಕ ಚಿತ್ರಣ ಕೊಡಕ್ಕೆ ಟ್ರೈ ಮಾಡೋಣ. ಓಕೆ. ಫಸ್ಟ್ಗೆ ಚಿತ್ರದ ಬೇಸಿಕ್ಸ್ ನೋಡೋದಾದ್ರೆ, ಪ್ರೊಡ್ಯೂಸರ್ಸ್ ಇದನ್ನ ಗ್ರಿಪ್ಪಿಂಗ್ ಆಕ್ಷನ್ ಎಂಟರ್ಟೈನರ್ ಅಂತ ಹೇಳಿದ್ದಾರೆ. ರೋಹಿತ್ ಪಡ್ಕಿ ಡಿರೆಕ್ಷನ್, ಯುವರಾಜ್ ಕುಮಾರ್ ಹೀರೋ ಆಗಿ, ಮತ್ತೆ PRK, ಜಯಣ್ಣ, KRG ಸ್ಟುಡಿಯೋಸ್. ಅಬ್ಬಾ, ದೊಡ್ಡ ಬ್ಯಾನರ್ಗಳೇ ಇವೆ. ಹೌದೌದು, ದೊಡ್ಡ ಹೆಸರುಗಳು. ಇದು ಸಹಜವಾಗೇ ನಿರೀಕ್ಷೆ ಜಾಸ್ತಿ ಮಾಡುತ್ತೆ ಅಲ್ವಾ? ಖಂಡಿತವಾಗಿಯೂ. ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಸೇರಿದಾಗ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಫಿಲ್ಮಿ ಬೀಟ್ ವರದಿ ಪ್ರಕಾರ ಇದು ಒಂದು ಕ್ರೈಮ್ ಡ್ರಾಮಾ ಜಾನರ್. ಓ, ಕ್ರೈಮ್ ಡ್ರಾಮಾ? ಹೌದು. ಬೆಂಗಳೂರಿನ ಕ್ರೈಮ್ ವರ್ಲ್ಡಲ್ಲಿ ಸಿಕ್ಕಿ ಹಾಕ್ಕೊಳ್ಳೋ ಒಬ್ಬ ಸಣ್ಣ ಪಟ್ಟಣದ ಹುಡುಗ, ಮುತ್ತು ಅಂತ ಅವನ ಪಾತ್ರದ ಹೆಸರು. ಸರಿ. ಇದರ ಸುತ್ತ ನಡೆಯೋ ಕಥೆ. ಇಲ್ಲಿ ಆಕ್ಷನ್ ಇದೆ, ಜೊತೆಗೆ ಇಮೋಷನ್ಸ್, ನ್ಯಾಯ, ಪ್ರೀತಿ, ನಿಷ್ಠೆ, ಈ ಎಲ್ಲಾ ಅಂಶಗಳನ್ನ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಬರೀ ಆಕ್ಷನ್ ಅಲ್ಲ, ಒಂದು ಎಮೋಷನಲ್ ಕೋರ್ ಕೂಡ ಇದೆ ಅಂತ. ಹೌದು, ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಈಗಷ್ಟೇ ಸಿನಿಮಾ ನೋಡಿದ ಪ್ರೇಕ್ಷಕರ ಮಾತುಗಳನ್ನ ಕೇಳಿದ್ರೆ ಎಲ್ಲರ ಅಭಿಪ್ರಾಯ ಒಂದೇ ಥರ ಇಲ್ಲ ಅನ್ನಿಸ್ತಿದೆ. ಕೆಲವರು ಹೇಳ್ತಾರೆ ಟ್ರೇಲರ್ ಇಂಟ್ರೆಸ್ಟಿಂಗ್ ಆಗಿತ್ತು, ಆದರೆ ಕತೆ ಸ್ವಲ್ಪ ಏನೋ ಕಾಮನ್ ಅನ್ಸ್ಬೋದು, ರಿವ್ಯೂಸ್ ಚೆನ್ನಾಗಿಂದ್ರೆ ಹೋಗ್ತೀನಿ ಅಂತ. ಓಕೆ. ಇನ್ನೊಂದ್ ಕಡೆ ಪೂರ್ಣಚಂದ್ರ ತೇಜಸ್ವಿ ಅವರ ಆಕ್ಟಿಂಗ್ ಬಗ್ಗೆ ಒಳ್ಳೆ ಮಾತು ಕೇಳಿಬರ್ತಿದೆ. ಅವರು ತುಂಬಾ ವರ್ಸಟೈಲ್ ಆಕ್ಟರ್, ಅವರಿಗೆ ಒಳ್ಳೊಳ್ಳೆ ಪಾತ್ರ ಸಿಗ್ಲಿ ಅಂತ ಕೆಲವರು ಹೇಳಿದ್ದಾರೆ. ಹೌದು, ಆ ಮಿಶ್ರ ಪ್ರತಿಕ್ರಿಯೆ ತುಂಬಾ ಕ್ಲಿಯರ್ ಆಗಿದೆ. ವಿಶೇಷವಾಗಿ ಹೀರೋ ಯುವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಿದೆ. ಓ, ಹೌದಾ? ಹೌದು. ಒಬ್ಬರ ಪ್ರೇಕ್ಷಕರು ನೇರವಾಗಿ ಹೇಳಿದರೆ ಅವರ ವಾಯ್ಸ್ ಓವರ್ ಡೆಲಿವರಿ ಇನ್ನು ಸ್ವಲ್ಪ ಮೋನೋಟೋನ್ ಇತ್ತು ಅಂತ. ಇದು ಗಮನಿಸಬೇಕಾದ ವಿಷಯ. ಯಾಕಂದ್ರೆ ಮಾಸ್ ಸಿನಿಮಾಗಳಲ್ಲಿ ಹೀರೋ ವಾಯ್ಸ್, ಆ ಪರ್ಸನಾಲಿಟಿ ಬಹಳ ಮುಖ್ಯ ಆಗತ್ತೆ. ಖಂಡಿತ. ಬಹುಶಃ ಮೊದಲನೇ ಸಿನಿಮಾ ಅಲ್ವಾ, ಆ ನಿರೀಕ್ಷೆಗಳನ್ನ ರೀಚ್ ಆಗೋಕೆ ಇರೋ ಚಾಲೆಂಜ್ ಇರ್ಬೋದು ಇದು. ಹೌದು. ಆಕ್ಟಿಂಗ್ ಬಗ್ಗೆ ಈ ತರಹ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಿರೋದು ಕುತೂಹಲಕಾರಿ. ನಟನೆ ಒಂದು ಕಡೆ ಇರ್ಲಿ, ಆದ್ರೆ ಸಿನಿಮಾದ ಟೆಕ್ನಿಕಲ್ ವಿಷಯಗಳ ಬಗ್ಗೆ ಒಳ್ಳೆ ಮಾತುಗಳು ಕೇಳಿ ಬರ್ತೀವಿ ಅನ್ನೋದು ಪಾಸಿಟಿವ್ ಅಲ್ವಾ? ಹೌದು, ಖಂಡಿತ. ಡಾಕ್ಟರ್ ರವಿವರ್ಮಾ ಮತ್ತು ಟೀಮ್ನ ಸ್ಟಂಟ್ಸ್, ಸತ್ಯಪಿ ಹೆಗಡೆ ಅವರ ಸಿನಿಮಾಟೋಗ್ರಫಿ, ಮತ್ತೆ ಚರಣ್ ರಾಜ್ ಅವರ ಮ್ಯೂಸಿಕ್, ಇವು ಪ್ಲಸ್ ಪಾಯಿಂಟ್ಸ್ ಇರ್ಬೋದಾ? ಹಾಗೇನೆ ಅನಿಸ್ತಿದೆ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬಾ ರಿಚ್ ಆಗಿದೆ ಅನ್ನೋ ಅಭಿಪ್ರಾಯ ಜೋರಾಗಿದೆ. ಸರಿ. ಆಕ್ಷನ್ ಸೀಕ್ವೆನ್ಸ್ಗಳು, ವಿಜುವಲ್ಸ್, ಮ್ಯೂಸಿಕ್ ಇವೆಲ್ಲ ಪ್ರೇಕ್ಷಕರನ್ನ ಹಿಡಿದಿಡೋಕೆ ಹೆಲ್ಪ್ ಮಾಡ್ತಿರಬಹುದು. ಇಲ್ಲಿ ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಆಕ್ಷನ್ ಟೆಕ್ನಿಕಲ್ ಬ್ರಿಲಿಯನ್ಸ್ ಜೊತೆಗೆ ಫ್ಯಾಮಿಲಿ ಡ್ರಾಮಾ, ಮೊರಾಲಿಟಿ ಪ್ರಶ್ನೆಗಳನ್ನು ಸೇರಿಸಿದ್ದಾರೆ. ಓಕೆ. ಅಂದ್ರೆ ಒಂದು ವೈಡರ್ ಆಡಿಯನ್ಸ್ನ ಟಾರ್ಗೆಟ್ ಮಾಡೋ ಪ್ರಯತ್ನ ಇದು. ಹೌದು. ಜೊತೆಗೆ ರಾಜ್ಕುಮಾರ್ ಫ್ಯಾಮಿಲಿಯ ಒಬ್ಬ ಹೀರೋನ ಇಷ್ಟು ರಗೆಡ್, ಒರಟು ಪಾತ್ರದಲ್ಲಿ ನೋಡೋದು ಕೂಡ ಕೆಲವರಿಗೆ ಹೊಸ ಅನುಭವ, ಒಂಥರ ಅಟ್ರಾಕ್ಷನ್ ಇರಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಸಿನಿಮಾ ಯಾರಿಗೆ ಜಾಸ್ತಿ ಇಷ್ಟ ಆಗಬಹುದು? ಸ್ಟೈಲಿಶ್ ಆಕ್ಷನ್ ಜೊತೆಗೆ ಸ್ವಲ್ಪ ಇಮೋಷನಲ್, ಮೊರಲ್ ಡೆಪ್ತ್ ಬೇಕು ಅನ್ನೋ ಮಾಸ್ ಆಡಿಯನ್ಸ್ಗೆ, ಅಥವಾ ರಾಜ್ಕುಮಾರ್ ಫ್ಯಾಮಿಲಿ ಆಕ್ಟರ್ನ ಬೇರೆ ತರಹ ನೋಡೋಕೆ ಇಷ್ಟಪಡೋರ್ಗೆ? ಅದು ಹೇಳೋದು ಸ್ವಲ್ಪ ಕಷ್ಟ ಈಗ. ಯಾಕಂದ್ರೆ ನಿರೀಕ್ಷೆಗಳು ಬೇರೆ ಬೇರೆ ತರ ಇದೆ. ಸರಿ. ಒಂದ್ ಕಡೆ ಕೆಲವರು ಸಿನಿಮಾದ ಪ್ರಚಾರ, ಆ ಗ್ರ್ಯಾಂಜರ್ ನೋಡಿ ಮೆಚ್ಕೊಂಡಿದ್ದಾರೆ. ಹೌದು. ಇನ್ನೊಂದ್ ಕಡೆ ಕೆಲವರು ಕಥೆ ಏನೋ ಹೊಸ್ತಿಲ್ಲ, ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಸ್ವಲ್ಪ ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾರೆ. ಗೊತ್ತಾಯ್ತು. ಇದು ಈಗ ಬರ್ತಿರೋ ಮೊದಲ ಅಭಿಪ್ರಾಯ ಅಷ್ಟೇ. ಮುಂದಿನ ದಿನಗಳಲ್ಲಿ ಕ್ರಿಟಿಕ್ಸ್ ಏನ್ ಹೇಳ್ತಾರೆ, ವರ್ಡ್ ಆಫ್ ಮೌತ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲಾನು ಡಿಪೆಂಡ್ ಆಗುತ್ತೆ. ಹೌದು. ಆದ್ರೆ ಚರ್ಚೆಗಂತೂ ಗ್ರಾಸವಾಗುವಂತ ಒಂದು ಎಂಟರ್ಟೈನಿಂಗ್ ಸಿನಿಮಾ ಇದು ಅಂತೂ ನಿಜ. ಒಟ್ನಡೆ ಹೇಳೋದಾದ್ರೆ ಎಕ್ಕ ಒಂದು ದೊಡ್ಡ ಸ್ಕೇಲ್ನ ಆಕ್ಷನ್ ಡ್ರಾಮಾ, ಬೆಂಗಳೂರಿನ ಅಂಡರ್ ವರ್ಲ್ಡ್ ಹಿನ್ನೆಲೆಯಲ್ಲಿರೋ ಕಥೆ. ಹೌದು. ಟೆಕ್ನಿಕಲ್ ಆಗಿ ಗಮನ ಸೆಳೆದಿದೆ, ಆದರೆ ನಾಯಕನ ನಟನೆ, ಕಥೆಯ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಮೊದಲ ದಿನವೇ ಕೇಳಿಬಂದಿವೆ. ಹೌದು. ಇದೊಂದು ಆಸಕ್ತಿಕರವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಅದೇನು? ನೋಡಿ,
ಚಿರಪರಿಚಿತವಾದ ಮಾಸ್ ಸಿನಿಮಾ ಫಾರ್ಮ್ಯುಲಾವನ್ನ ಬಳಸ್ಕೊಂಡು ಒಬ್ಬ ಹೊಸ ಹೀರೋಗೆ ದೊಡ್ಡ ಸಕ್ಸಸ್ ಕೊಡೋಕೆ ಈ ಸಿನಿಮಾ ಎಷ್ಟ್ರ ಮಟ್ಟಿಗೆ ಯಶಸ್ವಿಯಾಗುತ್ತೆ? ಅಥವಾ ಪ್ರೇಕ್ಷಕರು ಈಗ ಕೇವಲ ಎಂಟರ್ಟೈನ್ಮೆಂಟ್ಗಿಂತ ಹೆಚ್ಚಾಗಿ ಕಥೆ, ನಿರೂಪಣೆಯಲ್ಲಿ ಏನಾದ್ರೂ ಹೊಸತನವನ್ನ ಹುಡುಕ್ತಿದ್ದಾರೆಯೇ? ಇದು ನಾವು ಕಾದು ನೋಡಬೇಕಾದ, ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅನಿಸುತ್ತೆ.